ಹಾಯ್ ಗೈಸ್, ಒಂದು ಇಂಪಾರ್ಟೆಂಟ್ ಮ್ಯಾಟ್ರು. ನಿಮಗೂ ಕಲ್ಕಂಡದಲ್ಲಿ ಕೆಲಸ ಮಾಡಬೇಕಂದ್ರೆ ಕನ್ಸಲ್ಟೆನ್ಸಿ ಓಕೆ, ಬೆಟರ್ ಚಾಯ್ಸು. ಇನ್ನೊಂದು ಚಾಯ್ಸ್ ಇರೋದು ಯಾವುದಂದರೆ, ನೀವು ಆಲ್ರೆಡಿ ದುಬೈ, ಅಬುದಾಬಿ, ಸೌದಿ ಅರೇಬಿಯಾ ಎಲ್ಲ ಕಡೆ ತುಂಬ ಇರೋದು ವೇಕೆನ್ಸೀಸ್ ತುಂಬ ಇರೋದು. ನೀವು ಹಾಯ್ ಬ್ರೋ, ಏನು ಸಮಾಚಾರ? ಹಾಯ್ ಬ್ರೋ, ಸಮಾಚಾರ ಏನಿಲ್ಲ ಬ್ರೋ. ಏನು ಬಿಸಿ ಇದ್ದೀರಾ? ಹಾಂ ಬ್ರೋ, ಸ್ವಲ್ಪ ಕೆಲಸ ಇರೋದು ಬ್ರೋ. ಮಂತ್ ಎಂಟ್ ಅಲ್ವಾ, ಬ್ಯಾಲೆನ್ಸ್ ವರ್ಕ್ ಎಲ್ಲ ಇರೋದು, ಕಂಪ್ಲೀಟ್ ಮಾಡಬೇಕು. ಇನ್ನೂ ಸ್ವಲ್ಪ ಜೋರ ಮಾತಾಡ ಬ್ರೋ, ನಮಗೂ ಕಿವಿ ಕೇಳಿಸಲ್ಲ. ಹಾಂ ಆಯಿತು ಬ್ರೋ, ಮಾತಾಡ್ದೇನೆ ಬ್ರೋ. ಹೇಳು ಬ್ರೋ, ಏನು ಬೇಕು? ಏನಿಲ್ಲ ಬ್ರೋ, ಅದೇ ನೀ ಹೆಂಗೆ ಹೋದೆ ದುಬೈಗೆ, ಏನು ಕತೆ ಅದನ್ನೇ ಕೇಳವ ನಿನ್ನ ಕತೆನಾ ಅಂತ. ಹೇಳು ಬ್ರೋ, ದುಬೈಗೆ ಹೋಗಕ್ಕೆ ಮುಂಚೆ ಏನು ಡಿಪ್ಲೊಮಾನ ಇಲ್ಲ ಡಿಗ್ರಿನಾ ನಿಮ್ಮದು? ಇಲ್ಲ ಬ್ರೋ, ನಾನು ಡಿಗ್ರಿ ಮಾಡಿಲ್ಲ, ಡಿಪ್ಲೊಮಾ ಮಾಡಿದ್ದು, ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರ್. ಓಕೆ ಓಕೆ ಅಷ್ಟೇ ಬ್ರೋ. ಎಷ್ಟು ವರ್ಷ? 3 ಇಯರ್ಸಲ್ಲೇ ಮುಗಿಸಿದ್ರಾ? 2 ಇಯರ್ಸಲ್ಲೇ ಇಲ್ಲ ಆಟ ಗೀಟ ಆಡಿದ್ರಾ? ಇಲ್ಲ ಬ್ರೋ, 2 ಇಯರ್ಸ್ ಬ್ರೋ. 2 ಇಯರ್ಸಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದು ಬ್ರೋ. ಓಕೆ, ನಿಮ್ಮದು +2 ಮೇಲೆ ಹೋಯ್ತು ಅಂತಂದರೆ 2 ಇಯರ್ಸ್. ಅದು ಹಂಗಲ್ಲ ಬ್ರೋ, +2ದಲ್ಲಿ ನೀವು ನಿಮ್ಮ ಗ್ರೂಪ್ ಇರೋದಲ್ವಾ, ಆ ಗ್ರೂಪ್ದಲ್ಲಿ ನಿಮಗೂ ಮ್ಯಾಥ್ಸ್ ಸಬ್ಜೆಕ್ಟ್ ಇರಬೇಕು. ಓಕೆ, ಅದು ಇರೋದು ಅಂದರೆ ನಿಮಗೂ ಡೈರೆಕ್ಟ್ ಸೆಕೆಂಡ್ ಇಯರ್ ಅವ್ರು ಕೊಡ್ತಾವ್ರು. ಹಂಗೆ ಸಿಗಿದ್ರು ಬ್ರೋ. ಓಕೆ ಬ್ರೋ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ಲ? ಹಾಂ ಎಸ್ ಬ್ರೋ. ದುಬೈ ಹೋಗೋಕೆ ಮುಂಚೆ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತಾ ಇಲ್ಲ ಹೇಗೆ? ಇವಾಗ ವರ್ಕ್ ಮಾಡ್ತೀರಾ ಸೌದಿ ಅರೇಬಿಯಾದಲ್ಲಿ? ಇಲ್ಲ ಬ್ರೋ, ಇವಾಗ ಇವ್ರು ವರ್ಕ್ ಮಾಡ್ತಾರೆ ಸೌದಿ ಅರೇಬಿಯಾದಲ್ಲಿ. ಮೊದಲು ದುಬೈಲಿದ್ರು. ದುಬೈಗೆ ಹೇಗೆ ಹೋದ್ರು ಅಂತ ಈಗ ಕೇಳ್ತಿರೋದು ಅವ್ರನ್ನ. ಸ್ವಲ್ಪ ಬ್ಯುಸಿ ಇದ್ದಾರೆ, ಫ್ರೀ ಆಗ್ತಿಲ್ಲ. ಅವ್ರನ್ನ ಕೇಳೋಣ ಅಂತಂದರೆ ಅದಕ್ಕೋಸ್ಕರ ಅವ್ರನ್ನ ವರ್ಕ್ ಮಾಡ್ಬೇಕಾದ್ರೆ ಈ ಥರನ ಜನರಲ್ ಆಗಿ ಕೇಳ್ಕೊತಾ ಇದ್ದೀನಿ, ಅದನ್ನೇ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹೇಗೆ ಬರುತ್ತೆ ಹಾಗೇನೆ. ಹೇಳು ಬ್ರೋ. ಹೇಳು ಬ್ರೋ, ಹೇಗೆ ಹೋದೆ ದುಬೈಗೆ, ಏನು ಕತೆ? ಓಕೆ, 2 ಇಯರ್ಸ್ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದೆ, ಆಮೇಲೆ ಎಕ್ಸ್ಪೀರಿಯನ್ಸಾ ಇಲ್ಲ ಫ್ರೆಶರಾ? ಇಲ್ಲ ಬ್ರೋ, ಫ್ರೆಶರ್ ಹಂಗೆ ಹೋಗಿಲ್ಲ ಬ್ರೋ. ಡಿಪ್ಲೊಮಾ ಮಾಡಿ ಆದಮೇಲೆ ನನಗೆ ಯಾವುದೂ ಮೈಂಡ್ದಲ್ಲಿ ಇಲ್ಲ ಹೋಗ್ಬೇಕು ಅಲ್ಲಿಲ್ಲ. ಡೈರೆಕ್ಟ್ ಅಲ್ಲಿ ಬಂದ್ಬಿಟ್ಟೇನೆ, ಹೊಸೂರು TVS ಮೋಟಾರು. ಅಲ್ಲೇ ಕನ್ನಡ ಕಲ್ತಿದ್ದಾರೆ. ಒಂದು ತುಂಬ ಇರೋದು ಅವರು ಕನ್ನಡ ಫ್ರೆಂಡ್ಸು. ಅಲ್ಲಿ ಸ್ವಲ್ಪ ಗೊತ್ತು, ಯಾವುದೋ ಮಿಸ್ಟೇಕ್ ಇರೋದು ನಮ್ಗೆ ಗೊತ್ತು. ಟ್ರೈ ಮಾಡ್ತೇನೆ. ಓಕೆ, ಟ್ರೈ ಮಾಡಿ ಕನ್ನಡ ಕಲಿತಾ ಇದ್ದಾರೆ. ನಮ್ಮ ಜೊತೆಗೆ ಬಂದು ನಮ್ಮ ಜೊತೆ ಕನ್ನಡ ಕಲಿತಾ ಇದ್ದಾರೆ ಇವಾಗ. ಅದೇ ಬ್ರೋ. ಓಕೆ ಬ್ರೋ, ಹೇಳಿ ಬ್ರೋ. ಆಮೇಲೆ ಹೊಸೂರಲ್ಲಿ ಎಷ್ಟು ವರ್ಷ ವರ್ಕ್ ಮಾಡಿದ್ರಿ? ಜಾಸ್ತಿ ಇಲ್ಲ ಬ್ರೋ, 1 ವರ್ಷ. ಅದೇ ಗೌರ್ಮೆಂಟ್ ಅಪ್ರೆಂಟಿಸ್ ಮಾಡಿದ್ದು, ಟೆಕ್ನಿಕಲ್ ಅಪ್ರೆಂಟಿಸ್. ಆದ್ಮೇಲೆ ಮುಗಿಬಿಟ್ಟು ನಾನು ಆಯಿಲ್ ಆ್ಯಂಡ್ ಗ್ಯಾಸ್ ಕೆಲಸ ಸಿಕ್ಕಿದ್ದು, ಅಲ್ಲಿ ಹೋಗಿದ್ದೇನೆ. ಆಯಿಲ್ ಆ್ಯಂಡ್ ಗ್ಯಾಸ್? ಎಲ್ಲಿ ಆಯಿಲ್ ಆ್ಯಂಡ್ ಗ್ಯಾಸ್? ನಮ್ಮ ಮನೆಯಲ್ಲಿ 100 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಸೈಟ್ ಇರೋದು. ಅಂದ್ರೆ ತಮಿಳ್ನಾಡಿಂದ, ಇನ್ಸೈಡ್ ತಮಿಳ್ನಾಡಲ್ಲ, ಇನ್ಸೈಡ್ ಕಾವೇರಿ ಅಸೆಟ್. ಕಾವೇರಿ ಅಸೆಟ್. ಓಕೆ, ಅಲ್ಲಿ ವರ್ಕ್ ಅಲ್ಲಿ ಎಷ್ಟು ವರ್ಷ ಮಾಡಿದ್ರಿ? ಅಲ್ಲೇ 4 ವರ್ಷ ಬ್ರೋ. 4 ಇಯರ್ಸ್ ಮಾಡಿದ್ದೆ ನಾನು. ಸ್ವಲ್ಪ ಜೋರ ಮಾತಾಡಿದ್ದೇನೆ ಬ್ರೋ. ಆಯ್ತು ಬ್ರೋ, ಹೇಳಿ ಬ್ರೋ. ಆಮೇಲೆ ಅಲ್ಲಿ 4 ಇಯರ್ಸಾ? 4 ಇಯರ್ಸ್ ಬ್ರೋ. ಓಕೆ, ಅಲ್ಲಿಂದ ನೆಕ್ಸ್ಟ್ ದುಬೈಗೆ? ಅಲ್ಲಿಂದ ದುಬೈಗೆ ಹೋದ್ರೆ ಇಲ್ಲ? ಅಲ್ಲಿಂದ ದುಬೈಗೆ ಹೋಗಿದ್ದು ಬ್ರೋ. ದುಬೈಯಲ್ಲಿ ಏನು ವರ್ಕ್ ಬ್ರೋ? ದುಬೈಯಲ್ಲಿ ಅದು ಜನರೇಟರ್ ಕಂಪನಿ ಬ್ರೋ. ಅದು ಜನರೇಟರ್, ಅದರಲ್ಲಿ ಜನರೇಟರ್ ಫುಲ್ಲಿ ಮೇಂಟೆನೆನ್ಸ್ ಬ್ರೋ. ಡೀಸೆಲ್ ಜನರೇಟರ್. ಹೆಂಗ್ ಹೋಗಿದೆ ಅಂದ್ರೆ, ಸಿಕ್ತು ಕೆಲಸ? ಅದು ನಮಗೂ ಕನ್ಸಲ್ಟೆನ್ಸಿ ಬ್ರೋ ತುಂಬ ಇರೋದು. ಅದರಲ್ಲಿ ನಾನು ಟ್ರೈ ಮಾಡ್ತೇನೆ. ಅದರಲ್ಲಿ ಒಂದು ಕನ್ಸಲ್ಟೆನ್ಸಿಗೂ ನನ್ನ CV ಸೆಲೆಕ್ಟ್ ಆಗಿದ್ದು. ಸೊ ಎಲಿಜಿಬಿಲಿಟಿ ಇರೋದು ಅವ್ನು ಹೇಳಿದ್ದು. ಆದಮೇಲೆ ಅವರು ಇಂಟರ್ವ್ಯೂ ಅರೇಂಜ್ ಮಾಡಿ ಕೊಟ್ಟಿದ್ದು. ಅಟೆಂಡ್ ಮಾಡಿ ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ದು. ಆದಮೇಲೆ ಸ್ಟೆಪ್ ಬೈ ಸ್ಟೆಪ್ ಇರೋದು. ವಿಸಾ ಮೆಡಿಕಲು ಫಸ್ಟ್ ಅವರ ಕಂಪನಿದಲ್ಲಿ ಇದು ಕೊಡಬೇಕು, ಆಫರ್ ಲೆಟ್ರ್ ಸೈನ್ ಮಾಡಿ ನೆಕ್ಸ್ಟು ಇದು ವಿಸಾ ಮೆಡಿಕಲ್ ಮಾಡಬೇಕು. ಕನ್ಸಲ್ಟೆನ್ಸಿ ಜೆನ್ಯೂನ್ ಅಂತ ಹೆಂಗ್ ಡಿಸೈಡ್ ಮಾಡಿದ್ರೆ? ಜೆನ್ಯೂನ್ ಅಂದ್ರೆ ನಮ್ಗೆ ಗೊತ್ತಲ್ವಾ, ನಮ್ಮ ಸೀನಿಯರ್ ಇರೋದವರು, ಅವ್ರಿಗೆ ಕೇಳಬೇಕು. ನನ್ನ ರಿಲೇಷನ್ ಇರೋದವರು ತುಂಬಾ ಜನ ಹಂಗೆ ಹೋಗ್ತಾರಲ್ವಾ, ಗೊತ್ತಿರೋರು ಕೇಳ್ಕೊಂಡು ವಿಚಾರಿಸಿ ಆಮೇಲೆ ಕನ್ಸಲ್ಟೆನ್ಸಿನ ಕಾಂಟ್ಯಾಕ್ಟ್ ಮಾಡಿ. ನಾನು ಆಯಿಲ್ ಆ್ಯಂಡ್ ಗ್ಯಾಸ್ ಅಲ್ಲಿ ಕೆಲಸ ಮಾಡಿದ್ವಲ್ವಾ, ಅದರಲ್ಲಿ ನಮ್ಗೆ ತುಂಬಾ ಜನ ಗೊತ್ತು. ಅವರು ಹಂಗೆ ಹೇಳಿದವರು, ಇದರಲ್ಲಿ ಟ್ರೈ ಮಾಡಿ ಅವರೇ ಸಜೆಷನ್ ಕೊಟ್ಟಿದ್ದು ನಮ್ಗೂ. ನಾನು ಅನ್ಸುತ್ತೆ ಗಲ್ಫ್ ಆಲ್ಕಿನೂರು ಆಪ್ ಇರೋದು, ಅದರಲ್ಲಿ ನಾನು ಸರ್ಚ್ ಮಾಡಿ ಹಂಗೆ ಸಿಕ್ಕಿದ್ದೆವು ನಮ್ಗೆ.
ಓಕೆ, ಗಲ್ಫ್ ವಾಲ್ಕನೋ ಅನ್ನೋ ಕಂಪ್ನಿಯಿಂದ ವೆಬ್ಸೈಟಿಂದ ಸರ್ಚ್ ಮಾಡಿ ಅಲ್ಲಿಂದ ನೀವು ಅಲ್ಲಿಗೆ ಟ್ರೈ ಮಾಡಿದ್ರಿ ಕನ್ಸಲ್ಟೆನ್ಸಿಗೆ. ಮತ್ತೆ ಅದೇ ಕನ್ಸಲ್ಟೆನ್ಸಿಯಿಂದ ನಿಮ್ಮ ರಿಲೇಷನ್ಸ್ ಹೋಗಿದ್ರು, ಅವ್ರ ಹತ್ರ ಮಾತಾಡಿ ಕ್ಲಿಯರೆನ್ಸ್ ತೊಗೊಂಡು ಕ್ಲಾರಿಟಿಯಿಂದ ನೀವು ನೆಕ್ಸ್ಟ್ ಅಲ್ಲಿ ಮೂವ್ ಆದ್ರಿ. ಅದೇ ಬ್ರೋ. ಓಕೆ ಬ್ರೋ, ಅಲ್ಲಿ ಹೋಗಕ್ಕೆ ಮುಂಚೆ ಸರಿ ಅಲ್ಲಿ ಜನರೇಟರ್ ಮೇಂಟೆನೆನ್ಸ್ ಅಂತಂದ್ರಿ, ಅಂದರೆ ಜನರೇಟರ್ ರಿಲೇಟೆಡ್ ವರ್ಕ್ ಅಂತಂದ್ರಿ. ಓಕೆ, ಇಲ್ಲಿ ಮಾಡ್ತಿದ್ದು ನೀವು ಈ ವರ್ಕ್ ಅಲ್ಲ, ಏನೋ ಆಯಿಲ್ ಆ್ಯಂಡ್ ಗ್ಯಾಸ್, ಈ ವರ್ಕಿಗೂ ಆ ವರ್ಕಿಗೂ ಸಂಬಂಧನೇ ಇಲ್ಲ, ಹೇಗೆ ಹೋದ್ರಿ ಅಲ್ಲಿಗೆ? ಮತ್ತೆ ಎಲ್ಲಿ ಹೋಯ್ತಾ ಅಂದ್ರೆ ನಮ್ಗೆ ಪವರ್ ಸೋರ್ಸ್ ಬೇಕು, ಅದಕ್ಕೆ ನಾವು ಅದರಲ್ಲಿ ಡೀಸೆಲ್ ಜನರೇಟರ್ ಯೂಸ್ ಮಾಡಲ್ಲ, ಗ್ಯಾಸ್ ಜನರೇಟರ್ ಯೂಸ್ ಮಾಡಿದ್ವಿ. ಗ್ಯಾಸ್ ಜನರೇಟರ್. ಸೊ ನಿಮ್ಗೆ ಇಲ್ಲಿ ಗ್ಯಾಸ್ ಜನರೇಟರ್ ಬಗ್ಗೆ, ಆಪರೇಷನ್ ಮೇಂಟೆನೆನ್ಸ್ ಬಗ್ಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು. ಅದೇ. ಓಕೆ ಓಕೆ. ಈಗ ಏನು ಸ್ಟ್ಯಾಂಡರ್ಡ್ಸ್ ನಡೀತಿದೆ ಬ್ರೋ ಸ್ಯಾಲ್ರಿ? ಸ್ಟ್ಯಾಂಡರ್ಡ್ಸ್ ಎಲ್ಲಿ ಗಲ್ಫ್ ಕಂಟ್ರೀಸ್ ಜನರೇಟರ್ ಮೇಂಟೆನೆನ್ಸ್ ಅಥವಾ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಅಪ್ರೆಂಟಿಸ್ ಇದು ಇಲ್ಲ, ಸಾರಿ, ಅದು ಅಸ್ಟೆಂಟ್ ಕ್ಯಾಟಗರಿಗೆ ನೀವು ಹೋಯ್ತಾ ಅಂದ್ರೆ ನಿಮ್ಗೂ 1500 ಬೇಸಿಕ್ ದಿರಾಮ್ಸ್ ಅಲ್ಲಿ ಅವರು ಅದ್ಮೇಲೆ ಅವರು ಡಿಫೆಂಡಿಂಗ್ ಅಂದ್ರೆ ಕಂಪನಿ, ನಮ್ಗೇನು ಹೇಳಕ್ಕಾಗಲ್ಲ ಅದು. ಅದೇ ಬ್ರೋ, 1500 ದಿರಾಮ್ಸ್ ಇಂದ ಸ್ಟಾರ್ಟ್. ಓಕೆ, ಬೇಸಿಕ್ ಅಲ್ಲಿಂದ ಲೋ ಲೆವೆಲ್ ಅಂತಂದ್ರೆ ಅಷ್ಟು. ಎಷ್ಟಿದೆ ಈಗ ಎಕ್ಸ್ಚೇಂಜ್ ರೇಟು ದುಬೈಯಲ್ಲಿ? ದುಬೈಲಿ ಒಂದು 22 ಪಾಯಿಂಟ್ ಸಮಥಿಂಗ್ 20 ಅಂತಂದ್ರೂ 30,000 ರೂಪೀಸ್ ಇಂದ, ಅಂದ್ರೆ ಏನಾರು 20 ಅಂತಂದ್ರೂ ಒಂದ್ ರಿಯಾಲ್ಗೂ ಕನ್ವರ್ಟ್ ಮಾಡಿದಂದ್ರೆ 22 ಪಾಯಿಂಟ್ ಸಮಥಿಂಗ್ ಹೋಗೋದು. ಓಕೆ, 22 ಪಾಯಿಂಟ್ ಸಮಥಿಂಗ್. ಓಕೆ, ಅದೇ 20 ಅಂತ ಕನ್ಸಿಡರ್ ಮಾಡಿದ್ರು 30,000 ಆಯ್ತು. ಓಕೆ, ಇದು ಹೆಂಗೆ ಅಕಾಮಡೇಷನ್ಸ್ ಎಲ್ಲ ಯಾವ ಥರ? ನನ್ನ ಕಂಪನಿ ನಮಗೂ ಅಕಾಮಡೇಷನ್, ಫ್ರೀ ಫುಡ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕೊಟ್ಟಿದ್ದು ನಮ್ಗೆ. ಫ್ರೀ ಫುಡ್, ಅಕಾಮಡೇಷನ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಫ್ರೀ. ಆದ್ಮೇಲೆ ಇಲ್ಲ ನಂಗೆ ಅಕಾಮಡೇಷನ್ ಅವ್ರು ಕೊಟ್ಟು ಕಂಪ್ನಿಯಿಂದ ಪ್ರೊವೈಡ್ ಮಾಡಿ ಫುಡ್ ಎಲ್ಲ ನಿಮ್ದೇ ಅಂತಂದ್ರೆ ಎಷ್ಟು ಹೋಗ್ಬೋದು ಎಕ್ಸ್ಪೆನ್ಸಿವ್? 1500 ದಿನಾರ್ಗೆ ಹೋಗ್ಬೋದಾ? ಇಲ್ಲ 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 ಹಂಗೆ ಹೋಗ್ಬೇಡ, ಅದು ನಾವು ಏನು ಹೇಳಕ್ಕಾಗಲ್ಲಪ್ಪ. ಒಬ್ರು 1300 ಹೋಗ್ತಾರೋ, 1000 ಹೋಗ್ತಾರೋ, 800 ಹೋಗ್ತಾರೋ, ಅದು ಅವರ ಮೆಂಟಾಲಿಟಿ, ಅವರ ಕ್ವಾಲಿಫಿಕೇಶನ್, ಅವ್ರ ಎಕ್ಸ್ಪೀರಿಯನ್ಸ್, ಅದು ನಮ್ಗೆ ಏನು ಹೇಳಕ್ಕಾಗಲ್ಲ. ಓಕೆ, ನನಗೂ 1500 ಎಬೋ ಸಿಕ್ಕಿದ್ದು. ಓಕೆ, ಫ್ರೀ ಫುಡ್, ಅಕಾಮಡೇಷನ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇವಿಂಗ್ಸ್ ಅಂತ. ಆದ್ಮೇಲೆ ಓವರ್ ಟೈಮ್ ಸಿಕ್ಕಿದ್ದು ನಮ್ಗೆ, ಡೈಲಿ ಕಂಪಲ್ಸರಿ ಓವರ್ ಟೈಮ್ ಕೊಟ್ಟಿದ್ದು. ಅದಕ್ಕೆ ನಾನು ಸ್ವಲ್ಪ ಥಿಂಕ್ ಮಾಡಿ ಹೋಗಿದ್ದಾನೆ. ಓಕೆ, ಅದಾದ್ಮೇಲೆ ಇನ್ನೊಂದು ಕೇಳಬೇಕು ಅಂತಿದ್ದೆ. ಏನಪ್ಪ? ಏನೇನು ನೀವು ಕನ್ಸಿಡರ್ ಮಾಡಿದ್ರಿ ಅಲ್ಲಿ ಮೂವ್ ಆಗ್ಬೇಕಾದ್ರೆ? ಫಸ್ಟ್ ಇಂಟರ್ವ್ಯೂ ಆಯ್ತು, ಓಕೆ, ಪ್ರೊಸೆಸ್ ಕನ್ಸಲ್ಟೆನ್ಸಿನ ಮೀಟ್ ಮಾಡಿದ್ರಿ, ಕನ್ಸಲ್ಟೆನ್ಸಿಯಿಂದ ಅವನು ಇಂಟರ್ವ್ಯೂ ಕೊಡ್ತಾನೆ, ಇಂಟರ್ವ್ಯೂ ಆದಮೇಲೆ ಕ್ಲಿಯರ್ ಆದಮೇಲೆ ನಿಮ್ಗೆ ಆಫರ್ ಲೆಟರ್ ಕೊಡ್ತಾನೆ. ಅದ್ರ ಮಧ್ಯ ಏನು ನಿಮಗೆ ಬಿಫೋರ್ ಏನೋ ಪೇಮೆಂಟ್ ಮಾಡೋಂಗಿಲ್ಲ? ಅದೇನೋ ನಾವು ಮಾಡಿಲ್ಲ, ಎಲ್ಲ ಫ್ರೀ. ಅವನು ಮೀನ್ಸ್ ಇಂಟರ್ವ್ಯೂ ಅರೇಂಜ್ ಮಾಡಿ ಕೊಟ್ಟಿದ್ದು. ನಂತರದಿಂದ ನಾನು ಯಾವುದು ಡೀಟೇಲ್ಸ್ ಕೊಡಲ್ಲ, ಜಸ್ಟ್ CV ನಾನು ಕೊಟ್ಟಿದ್ದು. ಓಕೆ, ಬೇರೆ ಏನು ಪರ್ಸನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದು ಕೊಡಲ್ಲ, ಜಸ್ಟ್ CV ಕೊಟ್ಟಿದ್ದು. ಪಾಸ್ಪೋರ್ಟ್ ಕಾಪಿ ಕೊಟ್ಟಿದ್ದು ಅವನಿಗೆ, ಪಾಸ್ಪೋರ್ಟ್ ಒರಿಜಿನಲ್ ಪಾಸ್ಪೋರ್ಟ್ ಅವನಿಗೆ ನಾನು ಕೊಡಲ್ಲ. ಓಕೆ, ನಾನು ಹೋಗಿದ್ದು ಕೋವಿಡ್ ಟೈಮಲ್ಲಿ, ಎಲ್ಲ ಆನ್ಲೈನು, ಡೈರೆಕ್ಟ್ ನಾನು ಹೋಗಿಲ್ಲ ಚೆನ್ನೈಗೆ. ಓಕೆ, ಚೆನ್ನೈ ಅಲ್ಲ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದು? ಮೀನ್ಸ್ ಕನ್ಸಲ್ಟೆನ್ಸಿ ಚೆನ್ನೈ, ನಾನು ಚೆನ್ನೈಗೆ ಹೋಗಲ್ಲ. ಓಕೆ, ಕ್ಲೈಂಟ್ ಇಂಟರ್ವ್ಯೂ ಇತ್ತಲ್ಲ ಆನ್ಲೈನ್ ಇಂಟರ್ವ್ಯೂನಾ ವರ್ಚುವಲ್? ಅವನು ಕ್ಲೈಂಟ್ ಇಂಟರ್ವ್ಯೂ, ಕ್ಲೈಂಟ್ ನಮಗೂ ಇಂಟರ್ವ್ಯೂ ಮಾಡಿದ್ದು. ಫೇಸ್ ಟು ಫೇಸ್ ಅಲ್ಲ, ಆನ್ಲೈನ್ ಇಂಟರ್ವ್ಯೂ. ಓಕೆ, ವರ್ಚುವಲ್ ಅಲ್ಲೇ. ಓಕೆ, ಆವಾಗಲೂ ಇಂಟರ್ವ್ಯೂ ಪ್ರೊಸೆಸ್ಗೂ ಏನು ಫೀಸ್ ಪೇ ಮಾಡಿಸ್ಕೊಳ್ಳಲ್ಲ, ಜಸ್ಟ್ ಏನಿದ್ರು ನಿಮಗೆ ಇದಾದ್ಮೇಲೆ? ಇಲ್ಲ ಇಲ್ಲ. ಆದ್ಮೇಲೆ ನನಗೂ 1 ವೀಕ್ ಆಫ್ಟರ್ ನನಗೂ ಆಫರ್ ಲೆಟರ್ ಸಿಕ್ಕಿದ್ದು. ನಾನು ಎಲ್ಲ ರೆಫರ್ ಮಾಡಿ, ನನ್ನ ರಿಲೇಷನ್ ಒಬ್ಬನು ಅಲ್ಲಿ ಕೆಲಸ ಮಾಡಿದ್ದು, ಅವ್ರಿಗೆ ಒಂದ್ ಜೊತೆ ಕೇಳ್ಬಿಟ್ಟು ಆದ್ಮೇಲೆ ನಾನು ನೆಟ್ಸ್ದಲ್ಲಿ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿ ರಿಸರ್ಚ್ ಮಾಡಿ ಎಲ್ಲ ಡೀಟೇಲ್ಸ್ ನಾನು ಕಲೆಕ್ಟ್ ಮಾಡಿ ಆದ್ಮೇಲೆ ಅದು ಸೈನ್ ಮಾಡಿ ಕೊಟ್ಟಿದ್ದು. ಒನ್ಸು ನೀನು ಆಫರ್ ಲೆಟರ್ ಸೈನ್ ಮಾಡಿ ಆಫ್ಟರ್ ಅವರು 10,000 ನನಗೂ ಕೇಳಿದ್ದು ಪೇ ಮಾಡಕ. ಓಕೆ, ನನಗೆಲ್ಲ ಇದಾಯ್ತು, ಮೀನ್ಸ್ ಎಲ್ಲ ಸೆಟ್ ಆಯ್ತು, ನಂಬಿಕೆ ಬಂತು ನಿಮಗೆ. ಸೊ ನೀವು ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ ಏನು ಮೂವ್ ಮಾಡಿದೆ. ಆದ್ಮೇಲೆ ಮೆಡಿಕಲ್ ಅವನು ಅರೇಂಜ್ ಮಾಡಿ ಕೊಟ್ಟಿದ್ದು. ಮೆಡಿಕಲ್ ಚೆಕಪ್ ಏನೇನು ಚೆಕ್ ಮಾಡ್ತಾರೆ? ಫುಲ್ ಬಾಡಿ ಚೆಕ್ ಮಾಡ್ತಾವ್ರು, ಫುಲ್ ಬಾಡಿ ಹೆಲ್ತ್ ಚೆಕ್ ಮಾಡ್ತಾರೆ. ಆದ್ಮೇಲೆ ಬ್ಲಡ್ ಟೆಸ್ಟ್ ಮಾಡ್ತಾವ್ರು, ಯೂರಿನ್ ಟೆಸ್ಟ್, ಓಕೆ, ಹೈಟ್ ವೆಯ್ಟ್ ಎಲ್ಲ ನಾರ್ಮಲೇ. ಅಂದ್ರೆ ಅವ್ನು ಕೊಟ್ಟಿರೋ ಅಡ್ರೆಸ್ಗೆ ಹೋಗ್ಬೇಕು, ಯಾವ ಹಾಸ್ಪಿಟಲ್ ಮೆನ್ಷನ್ ಮಾಡ್ತಾರೆ ಹಾಸ್ಪಿಟಲ್ ಅವ್ರಿಗೂ ಲಿಂಕ್ ಇರೋದು. ರಿಪೋರ್ಟ್ ಎಲ್ಲ ಅವ್ರಿಗೆ ಸೆಂಡ್ ಮಾಡ್ತಾವ್ರು, ನಮ್ಗೂ ಏನೋ ಬೇಡ ಅದು. ಓಕೆ, ಕಂಪ್ನಿಯಿಂದ ಅಲ್ಲಿಗೆ ಕೊಡ್ತಾರೆ? ಅಲ್ಲಿಗೆ ಕೊಡ್ತಾವ್ರೆ.
ನಾನು ಒಂದು ಮಿಸ್ಟೇಕ್ ಇರೋದು, ಆಫರ್ ಲೆಟರ್ ಸಿಕ್ಕಿ ಆದ್ಮೇಲೆ ನಾನು ಪೈಸಾ ಕೊಡಲ್ಲ. ಒಂದು ಮೆಡಿಕಲ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಒಂದು ಇಲ್ಲ ಮೆಡಿಕಲ್ ಫಿಟ್ ಆಗದಂದ್ರೆ ಆದ್ಮೇಲೆ ಪೈಸಾ ಕೊಡಬೇಕು. ಮೆಡಿಕಲ್ ಫಿಟ್ ಅಂತ ಆದ್ಮೇಲೆ ದುಡ್ಡು ಕೊಡ್ಬೇಕು, ಆಫರ್ ಲೆಟರ್ ಕೊಡಬಾರ್ದು. ಕೊಡಲ್ಲ ಅದು. ಅದು ಸರಿ. ಓಕೆ, ಈಗ ನಾನೇ ಅಲ್ಲೋಗಿ ಕೆಲಸ ಹುಡುಕ್ತೀನಿ ಅಂತಂದ್ರೆ ಹೆಂಗೆ ಬ್ರೋ? ನನ್ನ ಕನ್ಸಲ್ಟೆನ್ಸಿ ನಂಬಲ್ಲ, ಏನು ಕೊಡಬೇಕು, ನಾನು ವೀಸಾ ತಗೊಂಡು ಹೋಗ್ಬೇಕು, ಅಲ್ಲೋಗಿ ಹುಡುಕ್ತೀನಿ ಅಂತಂದ್ರೆ ವೀಸಾ ತಗೊಂಡ್ಬೇಕಂದ್ರೆ ನೀವು ಫ್ರೆಂಡ್ ಸರ್ಕಲ್ ರಿಲೇಷನ್ ಅಲ್ಲಿ ಅಲ್ಲಿ ಅವರು ಕೆಲಸ ಮಾಡಿದಂದ್ರೆ ನೀವು ವಿಸಿಟಿಂಗ್ ವೀಸಾ ಅಂದ್ರೆ ನೀವು ಟ್ರೈ ಮಾಡಬೇಕು. ಬರ್ತಾ ಬರ್ತಾ ವಾಯ್ಸ್ ಲೋ ಆಗ್ತಿದೆ ನಿಮಗೆ. ಸಾರಿ ಬ್ರೋ. ನೀವು ಅದರಲ್ಲಿ ಅವರು ಹುಡುಗರು ಇರೋದು ಅಂದ್ರೆ ಅವ್ರ ಕಡೆ ನೀವು ಚೆಕ್ ಮಾಡಬೇಕು. ಮುಂದೆ ವಿಸಿಟಿಂಗ್ ವೀಸಾ ಯಾವುದು ಸಿಕ್ಕಿದ ಅಂದ್ರೆ ನೀನು ಕೇಳಬೇಕು ಅವ್ರಿಗೆ. ವಿಸಿಟಿಂಗ್ ವೀಸಾ ಏನಾದ್ರು ಇದೆಯಾ ಅಂತ ರೆಫರೆನ್ಸ್ ಬೇಕಾ ವಿಸಿಟಿಂಗ್ ವೀಸಾದಕ್ಕೆ? ಇಲ್ಲ ಅದು ಆನ್ಲೈನ್ ಪೈಸಾ ಬೇಕು, ರೆಫರೆನ್ಸ್ ಬೇಡ, ಇದು ಪೈಸಾ ಬೇಕು, ದುಡ್ಡು ಬೇಕು. ಬಟ್ ಫ್ರೆಂಡ್ಸ್ ಏನಕ್ಕೆ ಬೇಕು ನೀವು ಹೇಳಿದ್ರಿ? ಓಕೆ, ವಿಸಿಟಿಂಗ್ ವೀಸಾ ಇಂದ ಅಲ್ಲಿ ಹೋಗಿ ಸ್ಟೇ ಮಾಡಬೇಕು, ಅಕಾಮಿಡೇಷನ್ ನೋಡಿ ಕೆಲಸ ಸಿಗೋವರೆಗೂ ಪ್ಲೇಸ್ ನಿಮ್ಗೂ ಗೊತ್ತಲ್ಲ ಅಲ್ವಾ, ಹೆಂಗ್ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ನಿಮ್ಗೆ ಗೊತ್ತಿಲ್ಲ. ಏರ್ಪೋರ್ಟ್ ಒಬ್ರು ಗೈಡ್ ಇದ್ರೆ ಸರಿ ಇದ್ರೆ ಹೋಗುತ್ತೆ ಅಂತ. ಅದೇ. ಓಕೆ, ಅಲ್ಲಿಗೆ ಹೋದ್ಮೇಲೆ ಕೆಲಸ ಹುಡ್ಕೋದಕ್ಕೆ ಈಗ ವಿಸಿಟಿಂಗ್ ವೀಸಾ, ವರ್ಕ್ ವೀಸಾ ಎರಡು ಇರುತ್ತಲ್ಲ. ಸುತ್ತಾಡೋರಿಗೆ ಬೇರೆ. ವಿಸಿಟಿಂಗ್ ವೀಸಾದಲ್ಲಿ ಹೋಗಿ ನೀವು ಕೆಲಸ ನೋಡಬೇಕು, ಸರ್ಚ್ ಮಾಡಬೇಕು, ಕೆಲಸ ಮಾಡೋಕ್ಕಾಗಲ್ಲ. ಬಟ್ ಸರ್ಚ್ ಮಾಡಬೇಕು, ಬಟ್ ಕೆಲಸ ಮಾಡೋಕ್ಕಾಗಲ್ಲ. ಕಂಪ್ನಿಯಿಂದ ವರ್ಕ್ ವೀಸಾ ಕೊಟ್ಟರೆ ಮಾತ್ರ ನೀನಲ್ಲಿ ವರ್ಕ್ ಮಾಡೋದಕ್ಕಾಗಲ್ಲ. ಅದೇ. ಬಟ್ ರೀಸೆಂಟ್ ಆಗಿ ವಿಸಿಟಿಂಗ್ ವೀಸಾಯಿಂದ ಹೋಗಿ ನೀನು ಕೆಲಸ ತಗೊಳ್ಳೋದಕ್ಕೂ ಆಗಲ್ಲ ಅಂತ ಗಲ್ಫ್ ರೂಲ್ಸ್ ಆಗಿದೆ ಅಲ್ಲ ಈಗ. ಅದೇ. ನೀನು ಇಲ್ಲಿ ಹೋಗ್ಬೇಕು, ಇಂಡಿಯಾದಿಂದ ಹೋಗ್ಬೇಕಂತಂದ್ರೆ ವರ್ಕ್ ವೀಸಾ ತಗೊಂಡು ಹೋಗ್ಬೇಕು. ಕರೆಕ್ಟ್. ನಮಗೂ ಅವರು ವರ್ಕ್ ವೀಸಾನೇ ಕೊಟ್ಟಿದ್ದು. ಎಲ್ರಿಗೂ ಹಂಗೆ ಸಿಕ್ಕಲ್ಲ ವರ್ಕ್ ವೀಸಾ. ಇಲ್ಲಾಂದ್ರೆ ಅವ್ರು ಏನು ಮಾಡ್ತಾವ್ರು, ಕನ್ಸಲ್ಟೆನ್ಸಿ ವಿಸಿಟಿಂಗ್ ವೀಸಾ ಹಾಕ್ತಾರ. ಅವರು ವಿಸಿಟಿಂಗ್ ವೀಸಾ ಹಾಕಿ ಅಲ್ಲಿ ಹೋಗಿ ಮ್ಯಾಕ್ಸಿಮಮ್ 4 days or 5 days ಆದ್ಮೇಲೆ ನಿಮ್ಗೂ ಅದರಲ್ಲಿ ದುಬೈದಲ್ಲಿ ನಿಮ್ಗೂ ಮೆಡಿಕಲ್ ಮಾಡ್ತಾವ್ರು. ಅವರು ಮೆಡಿಕಲ್ ಟೆಸ್ಟ್ ಮಾಡ್ತಾವ್ರು. ಆದ್ಮೇಲೆ ನಿಮ್ಗೂ ವರ್ಕ್ ವೀಸಾ ಚೇಂಜ್ ಮಾಡಿ ಕೊಡ್ತಾರೆ. ವಿಸಿಟಿಂಗ್ ವೀಸಾದಲ್ಲಿ ಕೊಟ್ಟು ಅಲ್ಲೋ ಕಂಪ್ನಿ ರೀಚ್ ಆದ್ಮೇಲೆ ಅಲ್ಲಿ ಜಾಯ್ನಿಂಗ್ ಟೈಮಲ್ಲಿ ವರ್ಕ್ ವೀಸಾ ಮಾಡಿ ಕೊಡ್ತಾರೆ. ಅದೇ ಅಂತಂದ್ರೆ ಅಂದ್ರೆ ಈಗ ವೀಸಾಗೆ ಕಾಸ್ಟ್ ಹೈ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ಮಾಡೋದಾ? ವಿಸಿಟಿಂಗ್ ವೀಸಾ ಕಂಪೇರ್ ಮಾಡೋ ವರ್ಕ್ ವೀಸಾ ಕಾಸ್ಟ್ ಹೈ ಅದು ಕಾಸ್ಟ್ ಹೈ. ಅದಕ್ಕೆ ಅವರು 1 ವರ್ಷ 2 ವರ್ಷ ಕಾಂಟ್ರಾಕ್ಟ್ ಅವ್ರು ಆಗ್ತಾವ್ರು. ಅವರು ವರ್ಕ್ ವೀಸಾ ಕೊಡ್ತಾವ್ರು. ವಿಸಿಟಿಂಗ್ ವೀಸಾ ಮ್ಯಾಕ್ಸಿಮಮ್ 90 days ಇರೋದು ವಿಸಿಟಿಂಗ್ ವೀಸಾ. ಓಕೆ, ನಮ್ಮ ಇಂಡಿಯನ್ಸ್ ಗಲ್ಫ್ ಕಂಟ್ರೀಸ್ ಅಲ್ಲಿ ಎಸ್ಪೆಷಲಿ ನಿಮ್ಮ ದುಬೈಯಲ್ಲಿ ಎಷ್ಟು % ಇದ್ದಾರೆ ವರ್ಕ್ ಮಾಡೋರು? ನನ್ನ ಎಕ್ಸ್ಪೀರಿಯನ್ಸ್ ಇದೊಂದು. ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಯಾವ ವರ್ಕಿಂಗ್ ಬರ್ತಾರೆ? ಎಲ್ಲರೂ ವರ್ಕಿಂಗ್ ಬರ್ತಾರ, ಎಲ್ಲ ವರ್ಕಿಂಗ್ ಬರ್ತಾರ. ಅವರು ಯಾವ್ದು ವರ್ಕಿಂಗ್ ಇಲ್ಲ. ಎಲ್ಲಿ ಹೋಯ್ತಂದ್ರೆ ಇಂಡಿಯನ್ ಸಿಗ್ತಾರ ಅವರು. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದು ದುಬೈ ಇಲ್ಲ, ಫಾರಿನ್ ಇಲ್ಲ, ಅದು ಸೆಕೆಂಡ್ ಇಂಡಿಯಾ. ಎಲ್ಲೂ ನೀವು ಹೋಗ್ದಂದ್ರೆ ನಿಮ್ಗೂ ಇಂಡಿಯನ್ ಶಾಪ್ ಸಿಕ್ಕಿದೆ, ಹೋಟೆಲ್, ಶಾಪಿಂಗ್ ಮಾಲ್ ಎಲ್ಲ ಇಂಡಿಯನ್ಸ್. ಸೆಕೆಂಡ್ ಇಂಡಿಯಾ ಹಂಗೆ ಹೇಳ್ಬೇಕು. ಸೆಕೆಂಡ್ ಇಂಡಿಯಾ ಅಂತಾನೆ ಹೇಳ್ತೀರಾ? ಓಕೆ, ಮದುವೆ ಆಗಿಲ್ಲ ಬ್ರೋ. ಆಗಿಲ್ಲ? ಎಷ್ಟಾಯ್ತು? 45, 50 ಆಯ್ತು? ಏನು ಕಡಿಮೆ ಮಾಡಿದ್ಯಾ? ಕಡಿಮೆ ಆಯ್ತು. 60? ಹಾ ಬ್ರೋ, 60, 70 ಹೇಳಿ. ನಿನ್ನ ಇಷ್ಟ ಎಷ್ಟು ಬೇಗ. ಮಕ್ಕಳು ಅಲ್ಲ ಕೇಳಿದೆ, ಚಿಕ್ಕಪ್ಪನ ಮಕ್ಕಳು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಅವ್ರನ್ನೇನ ನನ್ ಮಕ್ಕಳು ಯಾರು ಇಲ್ಲ, ಮದುವೆ ಆಗಿಲ್ಲ, ಮಕ್ಕಳು ಇಲ್ಲ. ಮದುವೆ ಆದ್ಮೇಲೆ ಮಕ್ಕಳು ಮಾಡೋಣ ಅಂತ ಪ್ಲಾನ್ ಮಾಡಿದೀರಾ? ಹಂಗೆ ಮಾಡ್ತಾವ್ರ ಪ್ಲಾನು. ಹೇಳಿ ಬ್ರೋ, ಇನ್ನೇನ್ ಬೇಕು? ಅದೇನೆ ಬ್ರೋ, ನೆಕ್ಸ್ಟ್ ಅಲ್ಲಿಂದ ಅಲ್ಲಿ ಲೈಫ್ ಹೆಂಗಿತ್ತು ನಿಮಗೆ? ನೋಡಿದಿರ ಅಲ್ಲಿಗೆ ಬಂದು ಸಫರ್ ಆಗೋರ್ನ? ಅಂದ್ರೆ ವಿಸಿಟ್ ವೀಸಾದಲ್ಲಿ ಅಥವಾ ವರ್ಕ್ ವೀಸಾ ತಗೊಬಂದು ಅವರೇ ವರ್ಕ್ ಹುಡುಕ್ತೀನಿ ಅಂತ ಹೇಳಿ ವರ್ಕ್ ಸಿಗದೆ ಅಲ್ಲಿಂದ ಸಫರ್ ಆಗೋರು ಯಾರು ಇದ್ದಾರಾ? ತುಂಬಾ ಕೇಸ್ ಇರೋದು ಬ್ರೋ, ತುಂಬಾ ಕೇಸ್ ಇದೆ. ನನ್ನ ಫ್ರೆಂಡೇ ಹಂಗೆ ಮಾಡಿದ್ದ. ನಾನು ಹೋಗಿದ್ದು ಇದು ವರ್ಕ್ ವೀಸಾ. ವಿತೌಟ್ ಕನ್ಸಲ್ಟೆನ್ಸಿ. ನಾನು ಕನ್ಸಲ್ಟೆನ್ಸಿಲಿ ಹೋಗಿದ್ದು. ನನ್ನ ಫ್ರೆಂಡು ವಿತೌಟ್ ಕನ್ಸಲ್ಟೆನ್ಸಿಯಲ್ಲಿ ಬಂತಾನ. ಅವನು ಕೆಲಸ ನೋಡಿ ವೀಸಾ ಟೈಮಿಂಗು ಕಂಪ್ಲೀಟ್ ಆಯಿತು. ಲಾಸ್ಟ್ ಡೇದಲ್ಲಿ ಅವನಿಗೆ ಕೆಲಸ ಸಿಕ್ಕಿತ್ತು. ಓಕೆ, ವೀಸಾ ಎಕ್ಸ್ಪೈರ್ ಆಯ್ತು, ನಾನು ಇಂಡಿಯಾಗೆ ಬರಲಿಲ್ಲ ಆ ಟೈಮಲ್ಲಿ, ಅಂದ್ರೆ ಯಾವ ಥರ ಮತ್ತೆ ಬರ್ಬೇಕಂದ್ರೆ ಈಗ 10 days ಟೈಮ್ ಕೊಡ್ತಾವ್ರು. ಓಕೆ, ಎಕ್ಸ್ಟ್ರಾ 10 days ನಾವು ಎಕ್ಸ್ಟ್ರಾ ಪೇ ಮಾಡಿ ಎಕ್ಸ್ಟೆಂಡ್ ಮಾಡಬೇಕು. ಓಕೆ,
ಓಕೆ, ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು 90 days ವಿಸಿಟಿಂಗ್ ವೀಸಾ ತೊಗೊಂಡಿದ್ದೀನಿ. ವಿಸಿಟಿಂಗ್ ವೀಸಾ 1 year ಬೇಕು ನಾನು ಹೇಳಿದ್ದು. ಹಾಂ ಹಾಂ ಇವತ್ತು ರೂಲ್ಸ್ ಏನೇನೋ ನನಗೆ ಗೊತ್ತಿಲ್ಲ. ಓಕೆ. ನಾನು ಪ್ರೆಸೆಂಟ್ ಸೌದಿಯಲ್ಲಿ ಲಾಸ್ಟ್ ಕೆಲಸ 1 year ಮಾಡ್ತೀನಿ. ಇಂದ ಸೌದಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ. ಹಾಂ, ಓಕೆ ಬ್ರೋ, ಸರಿ ಆಯಿತು. ಸೌದಿನೇ ಆಗಲಿ ಅಥವಾ ದುಬೈನೇ ಆಗಲಿ, ಈಗ ವಿಸಿಟಿಂಗ್ ವೀಸಾ ತೊಗೊಂಡಿದ್ದೀರಾ, ಗಲ್ಫ್ ಕಂಟ್ರೀಸ್ ಓವರ್ ಆಲ್ ನಿಮ್ಗಿರೋ ಐಡಿಯಾದಲ್ಲಿ ಹೇಳಿ ಎಕ್ಸ್ಪೀರಿಯನ್ಸಲ್ಲಿ. ವಿಸಿಟಿಂಗ್ ವೀಸಾ ತೊಗೊಂಡಿದ್ದೀನಿ 90 daysಗೆ, ಎಕ್ಸ್ಪೈರ್ ಆಯಿತು, ನಂಗೆ ವರ್ಕ್ ಸಿಕ್ಕಿಲ್ಲ. ನೆಕ್ಸ್ಟ್ 10 daysಲ್ಲಿ ನಾನು ವಿತಿನ್ 10 daysಲ್ಲಿ ಎಕ್ಸ್ಟೆಂಡ್ ಮಾಡಬೇಕಿತ್ತು, ಎಕ್ಸ್ಟೆಂಡ್ ಮಾಡಲಿಲ್ಲ. ಇಲ್ಲಪ್ಪ, ನಾನು ನನ್ಗೆ ಹಂಗೆ ಮಾಡಿಲ್ಲ. ಅಲ್ಲಿ ನಿಂಗೆ ಹಂಗೆ ಮಾಡಿಲ್ಲ, ಗೊತ್ತು ಏನಾಗ್ಬೋದು ನೆಕ್ಸ್ಟ್ ಪ್ರೊಸೀಜರ್ ಅಂತ ಕೇಳಿ ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಎಕ್ಸ್ಟೆಂಡ್ ಮಾಡಬೇಕು, ಇಲ್ಲ ಹೊಸ ತಗೋಬೇಕು. ಇಲ್ಲ ಹೊಸದಿಲ್ಲ, ಮತ್ತೆ ನೀವು ರಿಟರ್ನ್ ಇಂಡಿಯಾ ಬರಬೇಕು. ರಿಟರ್ನ್ ಇಂಡಿಯಾ ಬರೋದಕ್ಕೆ ಅಲೋ ಮಾಡ್ತಾರಾ, ಇಲ್ಲ ಏನಾದ್ರು ಫೈನ್ ಏನಾದ್ರು ಪೇ ಮಾಡಬೇಕಾ? ಫೈನ್ ಏನು ಮಾಡಲ್ಲ, ಅವರು ಟೈಮಿಗೆ ಕೊಟ್ಟಿದ್ದಲ್ವಾ ನಿನ್ಕೋ, ಆ ಟೈಮ್ನಲ್ಲಿ ನೀನು ಟಿಕೆಟ್ ಬುಕ್ ಮಾಡಿ ನೀನು ಬರ್ಬೇಕು. ಅದೇ ರೂಲ್ಸ್. ಅದೇ ರೂಲ್. ಇಲ್ಲ ಅಂದರೆ ನಿನ್ಗೂ ಫೈನ್ ಮಾಡ್ತಾವ್ರು. ಓಕೆ ಓಕೆ, ಮತ್ತೆ ಫೈನ್ ಮಾಡ್ತಾರೆ. ಮತ್ತೆ ಫೈನ್ ಮಾಡ್ತಾವ್ರು ಆಸ್ ಪರ್ ಯು ಇಲ್ಲ. ಎಲ್ಲ ಕಡೆ ಇರೋದು ಹಂಗೆ. ಫ್ರೆಷರ್ಸ್ಗೆ ಚಾನ್ಸಸ್ ಇದೆಯಾ ದುಬೈಯಲ್ಲಿ? ಇರೋದು, ನನಗೂ ಗೊತ್ತಿಲ್ಲ, ಮ್ಯಾಕ್ಸಿಮಮ್ ಇರೋದು. ಓಕೆ. ದುಬೈಯಲ್ಲಿ ಎಷ್ಟು ವರ್ಷ ಇದ್ರಿ? 2 ವರ್ಷಪ್ಪ. 2 years. ಒಂದು ವೀಸಾ ಕಂಪ್ಲೀಟ್ ಮಾಡಿ ಬಂದೇನೆ ಇಲ್ಲಿ. ಒಂದು ವೀಸಾ ನಿಮಗೆ 2 years? 2 years 24 month. ಅದರಲ್ಲಿ ನನಗೂ 2 month ವೆಕೇಶನ್. ಓಕೆ. ಪೇಯ್ಡ್ ವೆಕೇಶನ್. ಪೇಯ್ಡ್ ವೆಕೇಶನ್. ವೆಕೇಶನ್ ಬರಬೇಕಾದ್ರೂ ಟಿಕೆಟ್ಸ್ ಬುಕ್ ಮಾಡಿ ನಿಮಗೆ ಸ್ಯಾಲ್ರಿ ಅಡ್ವಾನ್ಸ್ ಕೊಡ್ತಾರಾ, ಇಲ್ಲ ಸ್ಯಾಲ್ರಿ ಕೊಡ್ತಾರಾ? ಆಕ್ಚುಲಿ ಏನಂದ್ರೆ ಮತ್ತೆ ಕಂಪನಿದಲ್ಲಿ ಮೀನ್ಸ್ ಇನ್ ಕೇಸ್ ನಾನು ಕ್ಯಾನ್ಸಲ್ ಇಲ್ಲಿ ಬರಲ್ಲ, ವೆಕೇಶನ್ ಬಂದೇನೆ 2 month ಹೋಗ್ದಂದ್ರೆ ಮಂತ್ಲಿ ನನಗೆ ಸ್ಯಾಲ್ರಿ ಬರೋದಲ್ವಾ, ಫಸ್ಟ್ಗೂ ಹಂಗೆ ಬರೋದು ನನಗೆ. ಟೋಟಲ್ ಪೇಮೆಂಟ್ ನಾನು ಕೊಡಲ್ಲ. ಮುಂದೆ ಕೊಟ್ಟಿದ್ದು ಇವತ್ತು ಸ್ವಲ್ಪ ಟೂಲ್ಸ್ ಚೇಂಜ್ ಮಾಡಿದವರು ಅವರು, ಅದಕ್ಕೆ ಅವ್ರು ಕೊಡಲ್ಲ. ಅಡ್ವಾನ್ಸ್ ಮೊದಲು ಕೊಡ್ತಿದ್ರು, ಅಡ್ವಾನ್ಸ್ ಊರು ತಗೊಂಡು ಹೋಗ್ಬಿಟ್ರೆ ಮತ್ತೆ ಅವ್ರು ರಿಟರ್ನ್ ಬರಲ್ಲ ಅಂದ್ರೆ ಹಿಂಗೆ ಕೊಡ್ತಾವ್ರು. ಎಲ್ಲ ನಿಮ್ಮಂತವ್ರ ಜಾಸ್ತಿ ಆದರೆ ನಮ್ಮಂತವ್ರಿಗೂ ಕಷ್ಟ. ಇಲ್ಲಂದ್ರೆ ಅವ್ರು ಹೇಳಿದ್ದು ರೂಲ್ ಚೇಂಜ್ ಆಗಿದ್ದು UAE, ಹಂಗೆ ನಮ್ಮ ಕಂಪನಿ ಮಾಡಿದ್ದು, ಎಲ್ಲರೂ ಅಕ್ಸೆಪ್ಟ್ ಮಾಡಿ. ಏನು ಮಾಡಬೇಕು, ಕಲ್ಸಕ್ಕೆ ಹೋಗಿದ್ದು, ಏನು ಹೇಳಕ್ಕಾಗಲ್ಲ ಇದರಲ್ಲಿ. ಓಕೆ. ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಏನಾಗ್ತವೆ ಅಂದರೆ ಕಂಪ್ನಿ ಪಾಸ್ಪೋರ್ಟ್ ಕಿತ್ಕೊಬಿಟ್ರು, ಕೊಡಲಿಲ್ಲ, ಮತ್ತೆ ನಾವು ಊರಿಗೆ ಹೋಗ್ಬಿಡ್ತಿಲ್ಲ, ಇವೆಲ್ಲ ಏನು ಕತೆ? ಮ್ಯಾಕ್ಸಿಮಮ್ ಇಲ್ಲ, ಸ್ವಲ್ಪ ಕಂಪನಿದಲ್ಲಿ ಮಾಡ್ತಾವ್ರು. ನನ್ನ ಕಂಪನಿದಲ್ಲಿ ಪಾಸ್ಪೋರ್ಟು ನಾನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದು. ಓಕೆ. ನನಗೂ ಸ್ವಲ್ಪ ಡಾಕ್ಯುಮೆಂಟ್ ಕೊಟ್ಟಿದ್ದವರು, ಅದರಲ್ಲಿ ಎಲ್ಲ ರೆಫರ್ ಮಾಡಿ ನಾನು ಹ್ಯಾಂಡ್ ಓವರ್ ಮಾಡಿದ್ದು. ಯಾಕಂದರೆ ಸೇಫ್ಟಿ ಪ್ರೊಸೀಜರ್ಗೆ ಅವ್ರು ಕೊಟ್ಟಿದ್ದು. ನಾನು ಮೀನ್ಸ್ ಇವತ್ತು ನಾನು ಊರಿಗೆ ಬರಬೇಕು, ಮೀನ್ಸ್ ಇಂಡಿಯಾಗೆ ರಿಟರ್ನ್ ಬರಬೇಕು. ಆ ಟೈಮ್ದಲ್ಲಿ ನನಗೂ ಇನ್ ಹ್ಯಾಂಡ್ ಕೊಡ್ತಾವ್ರು ಅವರು. ಓಕೆ. ಕೆಲಸ ಮುಗಿಸಿ ನಾನು ಈಗ ಊರಿಗೆ ಹೋಗ್ತಾ ಇದ್ದೀನಿ, ಅಥವಾ ಎಮರ್ಜೆನ್ಸಿ ಸಿಚುವೇಶನ್ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಸಡನ್ಲಿ ಕೊಡ್ತಾವ್ರು ಅವರು. ಸಡನ್ ಆಗಿ ನಿಮಗೆ ಹ್ಯಾಂಡ್ ಓವರ್ ಹ್ಯಾಂಡ್ ಓವರ್ ಮಾಡ್ತಾವ್ರು. ಅದರಲ್ಲಿ ಡಿಲೇ ಯಾವುದಿಲ್ಲ. ಓಕೆ. ಅದೇ. ನಿಮ್ಗೆ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ, ಯಾವ್ದಾದ್ರು ಪರ್ಸನ್ಸ್ನ ನೀವು ಮೀಟ್ ಮಾಡಿದ್ದೀರಾ ಈ ಥರ ಸಫರ್ ಆಗಿ? ಅಂದರೆ ಪಾಸ್ಪೋರ್ಟ್ ತಗೊಬಿಟ್ರೆ ನಾವು ಊರಿಗೆ ಹೋಗೋಕ್ಕಾಗ್ತಾಯಿಲ್ಲ, ಎಂಬಸಿ ಮುಖಾಂತರ ಹೋಗ್ಬೇಕು ನಾನೀಗ, ಆ ಥರ ಯಾವ್ದಾದ್ರು ಸಿಚುವೇಶನ್ ಯಾವ್ದಾದ್ರು ನೋಡಿದ್ದೀರಾ? ಯಾಕೆಂದರೆ ನಾನೊಂದು ಕಮೆಂಟಲ್ಲಿ ನೋಡಿದೆ, ಯಾರೋ ಒಂದು ಹುಡುಗಿ ಹಾಕಿದ್ರು, ನಾ ಇಲ್ಲಿಗೆ ಬಂದಿದ್ದೆ, ವೀಸಾ ಕಿತ್ಕೊಬಿಟ್ರು, ಸಾರಿ ಪಾಸ್ಪೋರ್ಟ್ ಕಿತ್ಕೊಬಿಟ್ಟಿದ್ದಾರೆ, ಅವ್ರ ಹತ್ರ ಇದೆ, ಕೊಡ್ತಾ ಇಲ್ಲ, ನಾನು ಊರಿಗೆ ಹೋಗ್ಬೇಕು ಅಂತ. ಮ್ಯಾಕ್ಸಿಮಮ್ ಆನೆಸ್ಟ್ಲಿ ಹೇಳ್ತೀನಿ, ಮೀನ್ಸ್ ಅಂದ ಮಾರಿ ಆ ಥರ ಹುಡುಗರಿಗೋ ಹುಡುಗಿಗೋ ನಾನು ನೋಡಿಲ್ಲಪ್ಪ. ಯಾಕೆಂದರೆ ನಾನು 6 o'clock ನನ್ನ ಕಂಪನಿ ಕ್ಯಾಂಪ್ದಲ್ಲಿ ಕಲ್ಸಿಗೆ ಹೋಗ್ತೇನೆ. ನೀವು ಅಲ್ಲಿ ಹುಡುಗಿ ನೋಡ್ತಿದ್ರ ಅಂತ ಕೇಳಿಲ್ಲ ನಾನು. ಈ ತರ ಸಿಚುವೇಶನ್ ಅಲ್ಲಿ ಯಾರು ಸಫರ್ ಆಗಿರೋದು ನೋಡಿದ್ರ ಅಂತ ಕೇಳ್ತೇವೆ. ನೀವು ಹುಡುಗಿ ಒಟ್ಟಲ್ಲಿ ಈ ತರ ಅದೇ ನಾನು ಹೇಳಿದ್ದು. ಆ ತರ ನಾನು ಯಾರಿಗೂ ನೋಡಿಲ್ಲ, ಯಾರೋ ನನಗೂ ಸಿಕ್ಕಿಲ್ಲ. ಮ್ಯಾಕ್ಸಿಮಮ್ ನನ್ನ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ರಿಲೇಷನ್ ಎಲ್ಲರೂ ಅಲ್ಲಿ ಕೆಲಸ ಮಾಡ್ತಾವ್ರು. ಹಂಗೆ ಆ ಥರ ನಾನು ಯಾರಿಗೂ ಅಲ್ಲಿದೆ, ಯಾರಿಗೂ ನಾನು ನೋಡಿಲ್ಲ. ಮತ್ತೆ ಏನೇ ಆಗ್ಬೇಕು ದುಬೈಲಿ ಏನೇ ಆಯ್ತು ಅಂತಂದ್ರು ನಿಮ್ ಫ್ಯಾಮಿಲಿಯಿಂದ ನಮ್ಮನ್ನ ಸೇವ್ ಮಾಡ್ತೀರಾ? ಹಾಗಾದ್ರೆ ನಿಮ್ ಅಣ್ಣ ತಮ್ಮ ಎಲ್ಲ ಅಲ್ಲೇ ಇದಾರಲ್ಲ? ಅಣ್ಣ ತಮ್ಮ ಹಂಗೆ ಅಲ್ಲ, ರಿಲೇಷನ್. ದುಬೈಲಿ ಯಾರು ಸಿಗಾಕೊಂಡ್ರು ಅಂತಾರೆ, ಇವ್ರು ಕಾಲ್ ಮಾಡಿ, ಕಮೆಂಟ್ ಅಲ್ಲಿ ಯಾರು ಬೇಕು ನಂಬರ್ ಅಂದ್ರೆ ಹೇಳಿ, ಇವ್ರು ಕೊಡ್ತೀನಿ. ಅವ್ರು ಅಲ್ಲೇನೆ ಇವ್ರು ಕಾಲ್ ಮಾಡಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಇವ್ರ ರಿಲೇಷನ್ಸ್, ಅಣ್ಣ ತಮ್ಮ, ಚಿಕ್ಕಮ್ಮನ ಇದಾರ? ಇಲ್ಲಪ್ಪ, ಫ್ಯಾಮಿಲಿ ಯಾರು ಇಲ್ಲ. ಫ್ಯಾಮಿಲಿ ಮೀನ್ಸ್ ಟೋಟಲ್ ಫ್ಯಾಮಿಲಿ ಹಂಗಿಲ್ಲ. ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ಸ್ವಲ್ಪ ಲಾಂಗ್ ರಿಲೇಷನ್ ಗೊತ್ತಿರೋರು ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ, ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಾನು. ಏನೋ ಫ್ರೀ ಆಗಿರ್ತಾರೆ, ಇವತ್ತೇನೋ ಬಿಸಿ ಇದಾರೆ ಅಷ್ಟೇ, ಮಂತ್ ಎಂಡ್ ಅಂತ. ಇವತ್ತು ನನ್ನ ತಮ್ಮನು ಹಂಗೆ ಕೆಲಸ ಮಾಡ್ತಾವನು.
ಹೋಗಿದ್ದಾನ ಅಲ್ಲೇ ಕೆಲಸ ಮಾಡ್ತಾವನು ದುಬೈದಲ್ಲಿ. ಹಾ ಸ್ವಂತ ತಮ್ಮ ಹಾ, ರೀಸೆಂಟ್ ಸ್ವಂತ ಸ್ವಂತ ತಮ್ಮ. ತಮ್ಮ ಹೋಗಿದ್ದಾರೆ. ಹೌದು Previous company ಗೆ. ಹೇಳಿದ್ರು ಪ್ರೀವಿಯಸ್ ಕಂಪ್ನಿಗೆ ಜನರೇಟರ್ ಕಂಪ್ನಿಗೆ ಹೋಗಿದ್ದಾರೆ. ಅಲ್ಲಿ ಇವ್ರು ಹೋದಾಗ ಟೆಕ್ನಿಷಿಯನ್ ಆಗಿದ್ರು, ಅಸಿಸ್ಟೆಂಟ್ ಟೆಕ್ನಿಷಿಯನ್ ಆಗಿ ಎಲ್ಲ ಆಗಿ ಕೊನೆಗೆ ಇಂಜಿನಿಯರ್ ಲೆವೆಲ್ಗೆ ಹೋಗಿ ಮತ್ತೆ ಈಗ ಅಲ್ಲಿಂದ 4 years ಎಕ್ಸ್ಪೀರಿಯನ್ಸ್ ತೊಗೊಂಡು ಅಲ್ಲಿಂದ ಡೈರೆಕ್ಟ್ ಸೌದಿಗೆ ಬಂದಿದ್ದಾರೆ. ಈಗ ಸೌದಿಲಿ ನಮ್ಮ ಜೊತೆ ವರ್ಕ್ ಮಾಡ್ತಿದ್ದಾರೆ. ಈಸ್ ಸರಣ್ ನಮ್ಮ ಯಾವುದು ತಮಿಳ್ನಾಡಲ್ಲಿ ಯಾವುದು ಚೆನ್ನೈಯಲ್ಲಿ ಯಾವುದು ಚೆನ್ನೈ ಇಲ್ಲಪ್ಪ, ನಾನು ಒಂದು ವೇಲಾಂಗಣಿ ಪಕ್ಕ. ವೇಲಂಗಣಿ ಪಕ್ಕ. ವೇಲಾಂಗಣಿ ಮೀನ್ಸ್ ನಾಗಪಟ್ಟಣ ಡಿಸ್ಟಿಕ್ ಅಲ್ಲಿ ಬರೋದು. ನಾನು ನಾಗಪಟ್ಟಣ ಡಿಸ್ಟಿಕ್, ನಾನು ವೇದಾರಣ್ಯಂ ನನ್ನ ಊರು. ವೇದಾರಣ್ಯಂ ಯಾವ್ದಕ್ಕೂ ಗೊತ್ತಿಲ್ಲ, ವೇಲಾಂಗಣಿ ಮ್ಯಾಕ್ಸಿಮಮ್ ಗೊತ್ತು. ಯಾವ್ದಂದ್ರೆ ಅದು ಟೂರಿಸ್ಟ್ ಪ್ಲೇಸ್, ಅದಕ್ಕೆ ಮ್ಯಾಕ್ಸಿಮಮ್ ನಾನು ವೇಲಾಂಗಣಿ ಹಂಗೆ. ಓಕೆ, ಮನೇಲಿ ಏನಾದ್ರು ಮದುವೆ ಮಾಡೋ ಪ್ಲಾನ್ ಇದೆಯಾ? ಹುಡುಗಿ ನೋಡ್ತಾವ್ರಪ್ಪ. ಹುಡುಗಿ ನೋಡ್ತಾವ, ನೀವು ನೋಡ್ತಿಲ್ಲ? ನಾನ್ ನೋಡಿಲ್ಲಪ್ಪ, ಅವ್ರ ಕಡೆ ಬಿಟ್ಬಿಟ್ಟೇನೆ. ಮನೆಯವ್ರಿಗೇನೆ? ಯಾವ್ದು ಲವ್ ಮ್ಯಾರೇಜ್ ಇಲ್ಲ, ಸಾರಿ ಲವ್ ಸ್ಟೋರಿ ಇಲ್ಲ? ಇಲ್ಲಪ್ಪ, ಯಾವ್ದಿಲ್ಲ. ಯಾವ್ದೋ ಒಂದೆರಡು ಕೇಳ್ದಂಗಿತ್ತು. ಯಾವ್ದು ಬ್ರೋ? ಸೌದಿಗೆ ಬಂದ್ಮೇಲೆ ಬಿಟ್ಬಿಟ್ರಿ ಅಂತ ನಾನು ಸುಮ್ಮನಾದೆ. ಇಲ್ಲ ಬ್ರೋ, ಪ್ರಾಮಿಸ್ ಹಂಗಿಲ್ಲ. ಓಕೆ ಸರಿ ಬ್ರೋ, ಆಯ್ತು. ನೆಕ್ಸ್ಟ್ ಸೌದಿ ಬಗ್ಗೆ ಅಪ್ಡೇಟ್ ಕೊಡೋರಂತೆ, ಇವತ್ತಿಗೆ ಸಾಕು. ಓಕೆ ಫ್ರೆಂಡ್ಸ್, ಸರಣ್ ಅವ್ರ ಬಾಯಲ್ಲಿ ಕೇಳಿದ್ರಲ್ಲ ಏನೇನಂತ. ನೆಕ್ಸ್ಟ್ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಹೇಳಿ. ಇದು ಜನರಲ್ ಟಾಕ್ ಅಷ್ಟೇ. ಇದು ಒಂದು ಇಂಪಾರ್ಟೆಂಟ್ ಮ್ಯಾಟ್ರು, ನಿಮ್ಗೂ ಕಲ್ಕಂಡದಲ್ಲಿ ಕೆಲಸ ಮಾಡಬೇಕಂದ್ರೆ ಕನ್ಸಲ್ಟೆನ್ಸಿ ಓಕೆ ಬೆಟರ್ ಚಾಯ್ಸ್. ಇನ್ನೊಂದು ಚಾಯ್ಸ್ ಇರೋದು ಯಾವ್ದಂದ್ರೆ, ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಇನ್ ಕೇಸ್ ಇಂಡಿಯಾದಲ್ಲಿ ನೀವು ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಲೈಕ್ ಮೀನ್ಸ್ ಜನರೇಟರ್ ಫೀಲ್ಡ್ ಆರ್ ಫೆಸಿಲಿಟಿ ಡಿಪಾರ್ಟ್ಮೆಂಟ್ ಯಾವ್ದಂದ್ರೆ ಆ ರಿಲೇಟೆಡ್ ಕಂಪನಿ ತುಂಬಾ ಇರೋದು. ಮೀನ್ಸ್ ದುಬೈ, ಅಬುದಾಬಿ, ಸೌದಿ ಅರೇಬಿಯಾ ಎಲ್ಲ ಕಡೆ ತುಂಬಾ ಇರೋದು ವೇಕೆನ್ಸೀಸ್ ತುಂಬಾ ಇರೋದು. ನೀವು ಕಂಪನಿ ಹೆಸರು ನೀವು ಸರ್ಚ್ ಮಾಡಬೇಕು. ಅದರಲ್ಲಿ ನೀವು ಕಂಪನಿ ಡೈರೆಕ್ಟ್ ಕಂಪನಿ ಹೆಸರು ಟೈಪ್ ಮಾಡಿದ್ರೆ ನಿಮ್ಗೂ ಎಲ್ಲ ಬರೋದು ಡೀಟೇಲ್ಸ್. ಅದರಲ್ಲಿ ನೀವು ಹೋಗಿ ಕೆರಿಯರ್ಸ್ ಅಂದ್ರೆ ಒಂದು ಆಪ್ಷನ್ ಇರೋದು, ನೀವು ಅದರಲ್ಲಿ ಹೋಗಿ ರಿಜಿಸ್ಟರ್ ಮಾಡಬೇಕು. ಫಸ್ಟ್ ರಿಜಿಸ್ಟರ್ ಮಾಡಿ, ಒನ್ಸು ನೀವು ರಿಜಿಸ್ಟರ್ ಮಾಡಿದಂದ್ರೆ ಆದ್ಮೇಲೆ ನೀವು ಆ ಕಂಪನಿದಲ್ಲಿ ಯಾವ್ದಂದ್ರೆ ಏನೇನು ವೇಕೆನ್ಸಿ ಇರೋದಂದ್ರೆ ನಿಮ್ಗೂ ಗೊತ್ತಾಗಿ ನಿಮ್ಗೂ ಯಾವ್ದು ವೇಕೆನ್ಸಿ ಸೂಟ್ ಆಗುತ್ತೆ ಅಂದ್ರೆ ಅದರಲ್ಲಿ ಹೋಗಿ ನೀವು ಡೈರೆಕ್ಟ್ ಅಪ್ಲೈ ಮಾಡಬೇಕು. ಓಕೆ, ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಕನ್ಸಲ್ಟೆನ್ಸಿಗೆ ಹೋಗೋದು ಬೇಡ, ನಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ, ನಾನು ಎಕ್ಸ್ಪೀರಿಯನ್ಸ್ ಪರ್ಸನ್ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಕಂಪ್ನಿ ವೆಬ್ಸೈಟ್ಸ್ ಅಲ್ಲಿ, ಕಂಪ್ನಿ ಯಾವ್ದಾದ್ರು ಇದೆ ಗಲ್ಫ್ ಕಂಟ್ರೀಸ್ ಅಲ್ಲಿ, ಅದನ್ನ ರಿಸರ್ಚ್ ಮಾಡಿ ಆ ಕಂಪನೀಸ್ ಕೆರಿಯರ್ ವೆಬ್ಸೈಟ್ ನ ಓಪನ್ ಮಾಡಿ ಡೈರೆಕ್ಟ್ ಆಗಿ ಅಲ್ಲಿಂದಾನೆ ಅಪ್ಲೈ ಮಾಡಿ ಅಂತ ಹೇಳ್ತಾರೆ. ಅಪ್ಲೈ ಮಾಡಿದಂದ್ರೆ ಅವ್ರಿಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗೋ ಚಾನ್ಸ್ ಇರುತ್ತೆ. ಯಾವ್ದು ಕನ್ಸಲ್ಟೆನ್ಸಿ ಬೇಕಾಗಿಲ್ಲ, ಮತ್ತೆ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ ಅಷ್ಟೇ. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಲೈಕ್ ನೀವು CV ಇನ್ ಕೇಸ್ ಎಲಿಜಿಬಿಲಿಟಿ ಇರೋದಂದ್ರೆ ಅವರೇ ಡೈರೆಕ್ಟ್ ಕಾಲ್ ಮಾಡ್ತಾವ್ರು ಕ್ಲೈಂಟ್. ಎಲಿಜಿಬಿಲಿಟಿ ಆಯ್ತು, ಶಾರ್ಟ್ ಲಿಸ್ಟ್ ಆಯ್ತು ಅಂತಂದ್ರೆ ಕಂಪ್ನಿ ಡೈರೆಕ್ಟ್ ನಿಮಗೆ ಕಾಲ್ ಮಾಡಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ತಾರೆ ಅಂತ ಮಾಡ್ತಾವ್ರು. ಇನ್ ಕೇಸ್ ನೀವು ಸೆಲೆಕ್ಟ್ ಮಾಡಿದಂದ್ರೆ ಎಲ್ಲ ನಿಮ್ಗೂ ಫ್ರೀ ಕೊಡ್ತಾವ್ರು, ವೀಸಾ, ಟಿಕೆಟ್ ಎಲ್ಲ ಪ್ರೊವೈಡ್ ಮಾಡ್ತಾವ್ರು. ಅದೇ ಇದೇ ಮೇನ್ ಇಂಪಾರ್ಟೆಂಟ್. ಏನಾದ್ರು ಬೇಕು, ಯಾವ್ದಾದ್ರು ಕಂಪ್ನಿ ಇದೆ ಅಂತ ಏನಾದ್ರು ಬೇಕು ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕಮೆಂಟ್ ಅಲ್ಲಿ ತಿಳಿಸಿ. ಕನ್ಸ್ಟ್ರಕ್ಷನ್ ಟೀಮ್ ಅಲ್ಲಿ ಬೇಕಾ, ಅಥವಾ ಪ್ರಾಜೆಕ್ಟ್ ಟೀಮಾ, ಕನ್ಸ್ಟ್ರಕ್ಷನ್ ಮೇಂಟೆನೆನ್ಸ್, ಅಥವಾ ಜನರೇಟರ್ ಹೇಳಿದ್ರಲ್ಲ ಈ ತರನ, ಅಥವಾ ಪ್ರೊಡಕ್ಷನ್ ಕಂಪನೀಸ್ ಅಲ್ಲಿ ಏನಾದ್ರು ಬೇಕಾ, ಇಲ್ಲ ಫಾರ್ಮಸಿ ಯಾವ್ದಾದ್ರು ತರ ಕಂಪನೀಸ್ ಇದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸೋಣ. ಓಕೆ.